ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡಿದ್ದೀವಿ. ಇದು ಹೋಲಿ ಹಬ್ಬದ ಬ್ಲಾಗು. ಸೊ ಸಖತ್ ಎಂಜಾಯ್ ಮಾಡಿದ್ದೀವಿ. ನೀವು ಕೂಡ ನೋಡಿ ಎಂಜಾಯ್ ಮಾಡಿರಿ. ಏನಂದ್ರೆ ರಾತ್ರಿ ನಾವು ಶಾಪಿಂಗ್ ಮಾಡೋದಿತ್ತು, ಹಾಗಾಗಿ ಮಾರ್ಕೆಟ್ಗೆ ಹೋಗಿದ್ವಿ. ಇಲ್ಲಿ ನೋಡ್ಬೋದು ಪಾಂಗುಳಗಲ್ಲಿ ಫುಲ್ಲು ಎಲ್ಲ ಮೇಲ್ಗಡೆ ಇದು ಮಾಡಿದಾರೆ ನೋಡ್ರಿ. ಪೈಪ್ ಅದು ಹಾಕಿದಾರ. ಕಲರ್ ಆಡಕ್ ಅನಿಸ್ತೈತಿ. ಇಲ್ಲಿ ಕಲರ್ ತಗೋಬೇಕಂತ ಹೇಳಿ ಗಾಡಿ ನಿಲ್ಸಿದ್ವಿ. ನಮ್ಮ ಚಿನ್ನಗ 1 ಪ್ಯಾಕೆಟ್ ಕಲರು ಮತ್ತು 1 ಪ್ಯಾಕೆಟು ಬಲೂನ್ಸ್ ನೋಡ್ರಿ, ಅವನ್ನ ತಗೊಳಕತ್ತೀವಿ. ಸೊ ಎಲ್ಲಿ ನೋಡಿದ್ರು ಪಿಚಕಾರಿ ಕಲರ್ಸನ್ನು ಕಾಣಕತ್ತಾವ ಮಾರ್ಕೆಟ್ ಒಳಗೆ. ಪ್ರತಿ ವರ್ಷನೂ ಹೋಳಿ ಹಬ್ಬ ಆಟ ಆಡಿದ್ಮೇಲೆ ಮಧ್ಯಾಹ್ನ ಅಂದ್ರೆ ನಾನು ಹೋಳಿಗೆ ಅದು ಮಾಡಿರ್ತೇನೆ. ನಮ್ಮ ಚಿನ್ನಗೆ ಹೋಳಿಗೆ ಅಂದ್ರೆ ಭಾಳ ಇಷ್ಟ. ಯಾವಾಗ ಮಾಡ್ತೀಮಮ್ಮ ಅಂತ ಕೇಳತ್ತಿದ್ದ. ಇಲ್ಲಪ್ಪ ಈ ವರ್ಷ ಅಂತೂ ನಂಗೆ ಮಾಡೋಕ್ಕಾಗಂಗಿಲ್ಲ, ಅಷ್ಟೊಂದು ಶಕ್ತಿ ಇಲ್ಲ ನನಗೆ ಅಂತ ಹೇಳತ್ತಿದ್ನಿ. ಸೊ ಅಯ್ಯೋ ಮತ್ತು ಹೆಂಗೆ ನಂಗೆ ಹೋಳಿಗೆ ಬೇಕನ್ನತ್ತಿದ್ದ. ಅದಕ್ಕೆ ಮಮ್ಮಿ ನೀ ಏನು ತ್ರಾಸು ತೊಗೊಳಕ್ಕೆ ಹೋಗ್ಬೇಡ, ನಾ ಮಾಡಿ ಕೊಡ್ತೇನೆ ಅಂತ ಹೇಳಿಬಿಟ್ಟು ರಾತ್ರಿ ನನ್ನ ಹೋಳಿಗೆ ಮತ್ತು ಹೋಳಿಗೆ ಸಾಂಬಾರು ಅದು ಎಲ್ಲ ಮಾಡಿ ಕೊಟ್ಟಿದ್ದಾರೆ ನೋಡ್ರಿ. ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೋಳಿ ಹಬ್ಬ ನೋಡಿರಿ. ಸೊ ಎಲ್ಲರಿಗೂ ಹ್ಯಾಪಿ ಹೋಳಿ. ನಾನಂತೂ ಹೋಳಿ ಹಬ್ಬ ಆಟ ಆಡೋಂಗಿಲ್ಲ, ಯಾಕಂದ್ರೆ ಗ್ರಹಣ ಐತಿ ಇವತ್ತು. ಆ್ಯಕ್ಚುಲಿ ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ ಇದು 3ನೇ ಗ್ರಹಣ. ಫಸ್ಟ್ ಟ್ರೈಮಿಸ್ಟ್ರ್ ಒಳಗೆ ಸ್ಟಾರ್ಟಿಂಗ್ ಡೇಸ್ ಒಳಗನ ಒಂದು ಗ್ರಹಣ ಇತ್ತು. ಅದಾದಮೇಲೆ ಮೊನ್ನೆ ಒಂದು ಗ್ರಹಣ ಇತ್ತು. ಅದು ನಮ್ಮ ಭಾರತ ದೇಶದೊಳಗೆ ಇರಲಿಲ್ಲ, ಅದು ಕೂಡ ಅದನ್ನು ಕೂಡ ಫಾಲೋ ಮಾಡಿದ್ನಿ. ಆಮೇಲೆ ಇವತ್ತಿರೋದು 3ನೇ ಗ್ರಹಣ. ಸೊ ಇದು ಭಾಳ ಅಂದ್ರೆ ಭಾಳ ಖಗ್ರಾಸ ಚಂದ್ರಗ್ರಹಣ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಇಲ್ಲೇ ಒಳಗಡೆನೇ ಇರ್ತೇನೆ, ಸ್ವಲ್ಪ ಹಂಗೆ ಹೊರಗೆ ನಿಂತು ನೋಡ್ತೇನೆ ಅಷ್ಟೇ. ನಮ್ಮ ಚಿನ್ನಗೆ ಆಟ ಆಡೋಕೆ ಕೊಡ್ತೇನೆ. ಇಲ್ಲೇ ಮನೆ ಕಡೆನೇ ಆಟ ಆಡಂತ ಹೇಳಿದೆನು. ಯಾಕಂದ್ರೆ ಸಣ್ಣ ಮಕ್ಕಳ ಹೇಳಿದ್ರೆ ಕೇಳಂಗಿಲ್ಲ. ಆದ್ರೆ ಬಾಳೋತಿಲ್ಲ, ಒಂದು 10-11 ಗಂಟೆ ಒಳಗೆ ಮುಗಿಸ್ಬೇಕೆಲ್ಲ ಅಂತ ಹೇಳಿದೆನು. ಸೊ ಅದಕ್ಕೆ ಮತ್ತು ಟಿಫನ್ಗೆ ಫ್ರೆಶ್ ಅದು ಏನೂ ಮಾಡೋಂಗಿಲ್ಲ. ಈಗ ಐತಿ ಆಲ್ರೆಡಿ. ಸೊ ರೊಟ್ಟಿ ಅದಾವ, ಸಾಂಬಾರು ಐತಿ, ಹೋಳಿಗೆ ಅದು ಐತಿ, ಎಲ್ಲನೂ ಐತಿ. ಸೊ ಅದಕ್ಕೆ ಬಿಸಿ ಮಾಡಿಕೊಂಡು ತಿಂದು ಎಲ್ಲ ಕ್ಲೀನ್ ಮಾಡಿಬಿಡೋದು. ಆಮೇಲೆ ಅವರು ಆಟ ಅದು ಆಡಾದ್ಮೇಲೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗ್ತಾರೋ. ಸೊ ಬರೀ ಇವತ್ತಿನ ವ್ಲಾಗ್ ಜಾಸ್ತಿ ಲೆಂದಿ ಮಾಡೋಂಗಿಲ್ಲ, ಶಾರ್ಟ್ ಮಾಡ್ತೇನೆ. ಯಾಕಂದ್ರೆ ಗ್ರಹಣ ಬೇರೆ ಐತಿ, ಹೊರಗಡೆ ಹೋಗ್ದಂಗೆ. ಇಲ್ಲಾಂದ್ರೆ ಹೊರಗಡೆ ಹೋಗಿ ಎಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಿದ್ದೆ, ಹೊರಗಡೆದೆಲ್ಲ ತೋರಿಸ್ತಿದ್ದೆ. ನಾನು ಕೂಡ ಎಂಜಾಯ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಈ ಟೈಮ್ದಾಗ ಇದೊಂದು ಮೆಮೊರೇಬಲ್ ಇರ್ತೈತಿ, ಬಟ್ ಆಡ್ದಂಗೆ. ಸೊ ಈಗ ನಾನು ಬ್ರಷ್ ಮಾಡಿಕೊಂಡು ಟಿಫನ್ ಮಾಡ್ತೇನೆ, ಆಮೇಲೆ ಸಿಗ್ತೀನು. ಬ್ಲೂ ಕಲರ್ ಐತಿ. ಅಯ್ಯೋ ಅಯ್ಯೋ ಅದು ಇಲ್ಲೇ ಅದನ್ನಲ್ಲ ಶೌರ. ಹಾಂ, ಬ್ಲೂ ಕಲರ್ ನಮ್ದೇನದ? ಬ್ಲೂ ಕಲರ್. ಬ್ಲೂ ಕಲರ್ ಒಂದು ಪ್ಯಾಕೆಟ್ ತೊಗೊಂಡೇವಿ ನೋಡ್ರಿ. ಮತ್ತು ಬಲೂನ್ಸ್ ತೊಗೊಂಡೇವಿ. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವರೆಲ್ಲ ನೀರು ಹಾಕಿ ರೆಡಿ ಮಾಡಿ ಕೊಡತ್ತಾರೆ, ಕಲರ್ ಹಾಕಿ. ಭಾಳ ನೀರೊಳಗೆ ಇದು ಮಾಡ್ಬೇಡ್ಚಿ. ನಾವು ಪಪ್ಪ ಮಾಡಿಕೊಡ್ತಾನೆ, ನೀ ಸುಮ್ಮನಿರು. ನಾನು ಹೊರಗೆ ಹೋಗಾತಿರ್ಕಿಲ್ಲ ನೋಡ್ರಿ. ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರು ಯಾಕೆ ಹಿಂಗೆ ಒಳಗೆ ಕೊಡಾಕತ್ತಿದ್ದಿ, ಬಾ ಹೊರಗೆ ಅಂತ ಹೇಳಿ ಕರ್ಯಾಕ ಬಂದಾರ. ಯಾಕಂದ್ರೆ ನಾನು ಯಾವಾಗಲೂ ಹೋಳಿ ಹಬ್ಬ ಆಟ ಆಡ್ತಿರ್ತೇನೆ. ಈ ವರ್ಷ ಗ್ರಹಣನೂ ಐತಿ, ಪ್ರೆಗ್ನೆಂಟನು ಅದೇನು ಅಂದ್ಕೂಡ್ಲೆ ಸುಮ್ಮನೆ ಒಳಗಿದ್ದೆ. ಕರೆದ್ರು ಅದಕ್ಕೆ ಹೊರಗೆ ಬಂದೇನ. ಹಾಕೊಂದಿಲ್ಲ ನೋಡೋದ. ಎಲ್ಲಿ ಹೊಂಟ್ರ ಅವ್ರ? ಅವ ಇವ್ರದ್ದು ಇಶ್ವ ಯಾರಿಗೂ ಹಂಗೆ ಮ್ಯಾಗ ಬಿತ್ತಾನ ಬೀಳದ ಪೌಡ್ರ್ ಐತದ. ಹೋಗ್ಬೇಕಲ್ಲ ಕಲರ್ ಅದು ಹೋಗುತ್ತೆ. ಹೋಳಿಗೆ ಮಮ್ಮಿ ಹೋಳಿಗೆ ಸಾಂಬಾರು ಕೊಟ್ಟಿದ್ದಾರೆ ನೋಡ್ರಿ. ಮತ್ತು ಹೋಳಿಗೆನೂ ಕೊಟ್ಟಿದ್ರೆ ಅದಕ್ಕೆ ಸಾಂಬಾರು ಬಿಸಿ ಮಾಡೋಕೆ ಇಟ್ಟಿದ್ದಾನೆ. ಮತ್ತು ಇಲ್ಲಿ ಅನ್ನ ಮಾಡೋಕೆ ಇಟ್ಟಿದ್ದಾನೆ. ನಮ್ಮ ಚಿನ್ನು ಒಂದು ಹೋಳಿಗೆ ತಿಂದ ನೋಡ್ರಿ. ನಮ್ಮ ಹಸ್ಬೆಂಡ್ ಅವರು ಒಂದು ಹೋಳಿಗೆ ತಿಂದಾರು. ಇಷ್ಟ್ರ ಮ್ಯಾಗ ಆಡಕ್ಕೆ ಹೋಗಿದ್ದಾರೆ. ಊಟ ಪೂರ್ತಿ ಮಾಡಂದ್ರೆ ಮಾಡಿಲ್ಲ, ಅಂದರೆ ನಾಷ್ಟ. ನಾನು ಒಂದು ಹೋಳಿಗೆ ತಿನ್ನತ್ತೇನೆ. ಈಗ ಅನ್ನ ಇಟ್ಟಿದ್ದೆನಲ್ಲ, ಅನ್ನ ಸಾಂಬಾರನ್ನ ಊಟ ಮಾಡಬೇಕು.
ಆಕಿ ಆಡಕ್ಕೆ ಆಮೇಲೆ ಬಾನ ಬಾರಿ ಹಚ್ಕೊಂಡ್ಲೆ ಹಗರ್ಕ ಹಗರ್ಕ ಚಿನ್ನ ಎಲ್ಲ ಖಾಲಿ ಮಾಡಿದ್ಯಾ ಈ ಬಲೂನ್ಸ್ ಎಲ್ಲ ಹಾಕ್ಕೊಡ್ಬೇಕಿಲ್ವ ಚಿಕ್ಕು ಬಲೂನ್ಸ್ ಎಲ್ಲ ಹಾಕ್ಕೊಡೋದಿತ್ತು ವೇಸ್ಟ್ ಮಾಡ್ತಾನಿಲ್ಲ ನಮ್ಮ ಹಸ್ಬೆಂಡ್ ಅವ್ರಿಗೆ ಯಾಕೋ ಡ್ಯಾನ್ಸ್ ಮಾಡೋ ಇಂಟ್ರೆಸ್ಟ್ ಬಂದೈತೆ ನೋಡ್ರಿ, ಅದಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೊಳಕತ್ತಾರ. ಅಲ್ಲಿ ಮ್ಯಾಲೆ ಇಟ್ರೆ ಇದಾಗ್ತೈತೇನ ಅದು ಆ ಥರ ಮ್ಯಾಗ ಮತ್ತೆ ಹೆಂಗೆ ನಿಲ್ಸೋದು? ಹಂಗೆ ಉದ್ಕ ಟ್ರೈ ಮಾಡ್ಲೇಬೇಕಾರೆ ಕೆಳಗೆ. ನಮ್ಮ ಚಿನ್ನುಗ ಮುಂದನ ಭಾಳ ದೂರ ಹೋಗ್ಬೇಡ, ಬೇರೆ ಕಲರ್ ಹಚ್ತಾರ ಅಂತ ಹೇಳಿದ್ವಿ, ಆದ್ರೂ ಹೋಗಿದ್ದ. ಫುಲ್ ಡಾರ್ಕ್ ಹಚ್ಚಿದಾರ, ಅದು ಹೋಗಂಗೆ ಇಲ್ಲ ಅಂತ. ಮುಖ ನೋಡಿದ್ರೆ ಒಂಥರ ಕಾಣಕತ್ತದ. ವಾಟರ್ ಹೊಡಿಬೇಡ ಮುಂದೆ, ವಾಟರ್ ಹೊಡಿಬೇಡ ಪಾಪ. ಫಸ್ಟ್ ನನಗೆ ನಮ್ಮ ಹಸ್ಬೆಂಡ್ ಅವ್ರನ್ನ ಕಲರ್ ಹಚ್ಚಿದ್ರು ನೋಡ್ರಿ ಬೆಳಗ್ಗೆ. ಅವ್ರು ಹಚ್ಚಿದ್ಮ್ಯಾಗ ಸೈಲೆಂಟ್ ಆಗಿದ್ದೆ. ನಾನು ಹೊರಗೆ ಬಂದು ಯಾರಿಗೂ ಕೂಡ ಕಲರ್ ಹಚ್ಚಿರ್ಲಿಲ್ಲ. ಹೊರಗೆ ಬರಾಕನ ಭಯ ಆಗತ್ತಿತ್ತ, ಯಾಕಂದ್ರೆ ಗ್ರಹಣ ಬೇರೆ ಐತಿ, ಸುಮ್ಮನೆ ಬಿಸಿಲಿಗೆ ಬರಬಾರ್ದೇನೋ ಅಂತ ಹೇಳಿ. ಬಟ್ ಟೈಮಿಂಗ್ ಅಂತೂ ಗೊತ್ತಿತ್ತ, ಮಧ್ಯಾಹ್ನ 3 ಗಂಟೆ ಮುಂದೆ ಗ್ರಹಣ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಹೊರಗೆ ಬಂದು ನಡೀತದೇನೋ ಅನ್ಕೊಂಡು ಇಲ್ಲೇ ನೇಬರ್ಸ್ಗದು ಎಲ್ಲ ಕಲರ್ ಹಚ್ಚಾಕ ಬಂದೇನ. ನಮ್ಮ ಚಿನ್ನುಗನು ಹಚ್ಚಿಲ್ಲ. ನಮ್ಮ ಚಿನ್ನು ಕೂಡ ನನಗೆ ಇನ್ನೂ ಕಲರ್ ಹಚ್ಚಿಲ್ಲ ನೋಡ್ರಿ. ಒಂದೆರಡು ಫೋಟೋ ತಕೊಳ್ಬೇಕಂದ್ರೂ ಕೂಡ ಇಲ್ಲ, ಹಂಗ ಓಡಾಡಕತ್ತಾನ, ಕೈಗ ಸಿಗ್ವಲ್ಲ. ಅಷ್ಟು ಫುಲ್ ಜೋಶ್ ಒಳಗೆ ಕಲರ್ ಆಡ್ಕೋತ ಅಡ್ಡಾಡತಾನ. ಸೊ ಡ್ಯಾನ್ಸ್ ಮಾಡ್ಬೇಕಂತ ಹೇಳಿ ಇದು ಸೌಂಡ್ ಕೂಡ ಇದು ಮಾಡಿದಾರ, ಟೇಪ್ ಹಚ್ಚಿದಾರ. ಸೊ ಈಗ ಸ್ಟಾರ್ಟ್ ಮಾಡ್ತಾರ ಡ್ಯಾನ್ಸ್ ಮಾಡಕ. ಅಲ್ಲಿವರೆಗೆ ಒಂದಷ್ಟು ಕಲರ್ ಅದು ಹಚ್ಚಿ ಆಮೇಲೆ ನೋಡ್ಕೊಂತ ನಿಲ್ತೇನೆ ನಾನು. ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರು ನೋಡ್ಬೋದು, ಸ್ಟಾರ್ಟ್ ಮಾಡಿದಾರ ಅವರ ಡ್ಯಾನ್ಸ್. ಜಾಸ್ತಿ ಯಾರು ಡ್ಯಾನ್ಸ್ ಮಾಡಕ್ ಬರ್ವಲ್ರಾಗಿದ್ರ, ಫಸ್ಟ್ ಇವರು ಸ್ಟಾರ್ಟ್ ಮಾಡಿದ್ರ. ಆಮೇಲೆ ಅಂದ್ರೆ ಎಲ್ಲರೂ ಬರಾಕತ್ರ. ನಮ್ಮ ಚಿನ್ನು ಅಂತೂ ಡ್ಯಾನ್ಸ್ ಮಾಡಂದ್ರೆ ಬರೀ ಪಿಚ್ಕಾರಿ ತಗೊಂಡ್ ಬಕೆಟ್ ಒಳಗಿನ ಕಲರ್ ನೀರದು ತಗೊಂಡು ಬರೀ ಆಟನ ಆಡಕತ್ತಾನ. ಆಮೇಲೆ ಆಡುವಂತೆ ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಂದ್ರೆ ಮಾಡಕವಲ್ಲೇನತ್ತ ನೋಡ್ರಿ.
ಸುಬ್ಬಲಕ್ಷ್ಮಿಗೆ ಬರೋಳು 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 ಸರಿಸರಿಲ್ಲದೆ ಎಲ್ಲ ತೋರಿಸು ಬಿಜನ ತರ ಕೆಲಸ ಮಾಡುವ ನನ್ನ ಹಾಳು ಫ್ರೆಂಡಿಗೆ Disco lights and lasers, and the Miami lasers. DJ raise some bass up, so we gotta put your hands up. ಇವಳ ನೋಡಣ್ಣ ಎಷ್ಟು ಬೆಳ್ಳದವಳಣ್ಣ ಯಾವಾಗ ಕೆಟ್ಟಾಲು ಗುಂಡಿ ತಾಳೆ ಕೇಳಬೇಕಣ್ಣ ನೋಡೋಕೆ ಸಣ್ಣ ತೂಟಿಗೆ ಹಚ್ಚೋಳೆ ಬಣ್ಣ ನನ್ನ ಹಳ್ಳಿಗೆ ಬುಣ್ಣೆಟ್ಟು ನಾಟ ಬಿಡ್ತಾವಳೆ ಕಣ್ಣ ಬೆಟ್ಟೆಗೆ ಹೋಗೋದು ಬೇಡ ಇಲ್ಲಿ ನನಗೆ ಡಾನ್ಸ್ ಮಾಡೋ ಮನಸ್ಸು ನೋಡ್ರಿ, ಬಟ್ ಪ್ರೆಗ್ನೆಂಟ್ ಇರೋದ್ರಿಂದ ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಸುಮ್ಮನೆ ಇರೋದ್ರಿಂದ ನಮ್ಮ ಹಸ್ಬೆಂಡ್ ಅವರು ಕರ್ಕೊಂಡು ಹೋಗಿ ಬಾ ಒಂದು ಸ್ಟೆಪ್ ಮಾಡ್ಬಾ ಅಂತೇಳಿ ಕರ್ಕೊಂಡು ಹೋಗಿ ಡ್ಯಾನ್ಸ್ ಮಾಡ್ಸತ್ತಿದ್ರೆ ಫುಲ್ ಎಂಜಾಯ್ ಮಾಡಿದ್ವಿ. ಇದೊಂಥರ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಸೊ ಅದಾದ್ಮೇಲೆ ನೀರು ಚಾಲೂ ಮಾಡಿಬಿಟ್ಟು ನೀರೆಲ್ಲ ಇದು ಮಾಡ್ಕೊಂಡು ಡ್ಯಾನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾರೆ ನೋಡ್ರಿ. ಒಂದೆರಡು ಸ್ಟೆಪ್ ಹಾಕಿದ್ರೆ ನನಗೆ ಒಂಥರ ಸುಸ್ತಾಗತ್ತಿತ್ತು ನೋಡ್ರಿ. ಬಟ್ ರೀಲ್ಸ್ ಅದು ನೋಡ್ತಿರ್ತೇನೆ, ಪ್ರೆಗ್ನೆಂಟ್ ಇದ್ದವ್ರು ಡಾನ್ಸ್ ಮಾಡ್ತಿರ್ತಾರೆ, ಅದು ಹೇಗೆ ಮಾಡ್ತಾರೋ ಏನೋ ಅನ್ಕೊಳಕತ್ತಿದ್ದೆ. ಎಲ್ಲಾ ತರನಾನು ಸಾಂಗ್ ಹಾಕಿ ಡಾನ್ಸ್ ಮಾಡತ್ತೀರಿ ನೋಡ್ರಿ. ಅದಕ್ಕೆ ಇದೊಂದು ಮರ್ತಿದ್ರಿ ಗಪ್ಪ, ಇದೊಂದು ಮಾಡೇ ಬಿಡ್ರಿ, ಎಲ್ಲಾರು ಸೇಮ್ ಸ್ಟೆಪ್ ಹಾಕ್ರಿ ಅಂತ ಹೇಳಿದ್ನಿ. ನೋಡಿದ್ರ ಹಂಗ ಮುಂದ್ ಹೊಂಟಾರ ನೋಡ್ರಿ, ಎಲ್ಲಿಗೆ ಹೋಗೋರದಾರ ಏನೋ ಗೊತ್ತಿಲ್ಲ. ಈ ಸಾಂಗ್ ರೀಲ್ಸ್ ಒಳಗದು ಬಾಳ ಟ್ರೆಂಡಿಂಗ್ ಒಳಗ ಐತಿ ನೋಡ್ರಿ. ನಮ್ ಚಿನ್ನು ಇದನ್ನ ನೋಡಿ ಫುಲ್ ಅವ್ನಿಗೆ ಫೇವ್ರೇಟ್ ಆಗಿಬಿಟ್ಟೈತಿ. ಮನಿಯೊಳಗೆ ಯಾವಾಗ್ಲೂ ಇದು ಸಾಂಗ್ ಬಂತಂದ್ರ ಡಾನ್ಸ್ ಮಾಡಕ್ ನಿಂತಿರ್ತಾನ. ಸೊ ಈಗ ಫುಲ್ ಈ ಡಾನ್ಸ್ ನ ಬಾಳ ಮಾಡಕ್ ಓಡಾಡಕತ್ತಾನ.
ನಮ್ಮ ಚಿನ್ನೋಗ ಅದು ಇಷ್ಟ ಆಗಿಲ್ಲ ಅಂತೇಳಿ ಬೇರೆ ಸಾಂಗ್ ಹಚ್ಚಾಕ ಬಂದ ನೋಡ್ರಿ. ಮೊಬೈಲ್ ತಗೊಂಡ್ ನಿಂತಾನ ಇಲ್ಲಿ. ಹಾಗೆ ನೋಟ ನೋಡೈತೆ ಕಾಲು ಕೆರದು ಈ ಹುಡುಗಿ ಯಾರಂತೇಳಿ ನಿಮ್ಗೆ ನೋಡಿದ ಕೂಡಲೇ ಗೊತ್ತಾಗಿರ್ತೈತಿ. ಹುರೇನ್ ನೋಡ್ರಿ, ನಮ್ಮ ಮನೆಗೆ ಬಂದಿರ್ತಾಳ ಆಕಿ. ಮನಿ ಒಳಗ್ ಬಂದಾಗ ಡಾನ್ಸ್ ಅದು ಮಾಡ್ತಿರ್ತಾಳ. ಈಗ ಮ್ಯೂಸಿಕ್ ಹಚ್ಚಿದೆ ಅಂದ್ ಕೂಡಲೇ ಎಲ್ಲಾರು ಡಾನ್ಸ್ ಮಾಡತ್ತಾರ ಬಾ ಅಂತ ಹೇಳಿ ಕರ್ಕೊಂಡ್ ಹೋದ್ರ ಫುಲ್ ಹತ್ಕೊಂತ ಓಡ್ ಹೋಗ್ಬಿಟ್ಟಿತ್ ನೋಡ್ರಿ. ಬಾಗಿನ ಹಿಕ್ಕೆ ಮುಟ್ಟಿ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ಚಿನ್ನೋಗ ಡಾನ್ಸ್ ಮಾಡಿ ಮಾಡಿ ಸುಸ್ತಾತ್ ನೋಡ್ರಿ. ಹೋಗಿ ಬಕೆಟ್ ಇಟ್ಕೊಂಡು ಅಲ್ಲಿ ಪಿಚ್ಕಾರಿ ತಗೊಂಡ್ ಆಟ ಮಾಡ್ಕೊಂಡ್ ಕೂತಾನ. ನಮ್ ಸುಂದ್ರಿ ಕಲರ್ ಆಡ್ಬೇಕಾದ್ರ ಅಂಜಿ ಒಳಗ್ ಹೋಗಿ ಮಲ್ಕೊಂಡಿದ್ದಳ ನೋಡ್ರಿ. ಈಗ ಡ್ಯಾನ್ಸ್ ಅದು ಮಾಡೋದ್ ನೋಡಿ ಎದ್ ಬಂದಾಳ. ಬಟ್ ನಮ್ ಹಸ್ಬೆಂಡ್ ಅವ್ರು ಕಾಣ್ಬೇಕಾಕೀಗ ಆತರ ಇದ್ ಮಾಡ್ತಾಳ. ಸೊ ಬಂದು ಇಲ್ಲಿ ಕುತ್ಕೊಂಡು ಡ್ಯಾನ್ಸ್ ಮಾಡೋದೆಲ್ಲ ನೋಡ್ಕೋತ ಕೂತಾಳ. ಡಾನ್ಸ್ ಮಾಡಿ ಮಾಡಿ ಅವ್ನಿಗೆ ಒಂಥರ ಆಗತೈತೆ ಅಂತ ನೋಡ್ರಿ. ಅದಕ್ಕೆ ಇಲ್ಲಿ ಓಡ್ ಬಂದು ಕೂತಾನ. ಎದಿಯೊಳಗೆ ಒಂಥರ ಆಗತೈತೆ ನನಗೆ, ಡಾನ್ಸ್ ಮಾಡಕ್ ಆಗುದಿಲ್ಲ ನನಗಂತ ಹೇಳಿ. ಅದಕ್ಕೆ ಬೇಡ ಬಿಡು ಅಂದ್ರೆ ನೀನ್ ಸುಮ್ಮನ ಹೋಗ್ಬಿಡು ಒಳಗ, ಸ್ನಾನ ಮಾಡಿ ನೋಡಿ ನೀನ ಟೈಮ್ ಆಗೈತೆ ಅಂದ್ರೆ. ಸ್ನಾನ ಮಾಡಕ್ಕೂ ಹೋಗಾಕು ಅಲ್ಲೇನಾಗತ್ತಾನ, ಡಾನ್ಸ್ ಮಾಡಕ್ಕೂ ಅಲ್ಲೇನತ್ತಾನ. ಮತ್ ಈಗ ಹೋಗಿ ಅವ್ರು ಡ್ಯಾನ್ಸ್ ಮಾಡೋದನ್ನ ನೋಡ್ಕೊತ ನಿಂತಾನ ನೋಡ್ರಿ. ಜೋರಾಗ ಡಾನ್ಸ್ ಮಾಡಿ ಮಾಡಿ ಹಾರ್ಟ್ ಬೀಟ್ ಫುಲ್ ಫಾಸ್ಟ್ ಹೊಡಿತಿರ್ತದ ನೋಡ್ರಿ. ಅದಕ್ಕೆ ನಾ ಡಾನ್ಸ್ ಮಾಡಂಗಿಲ್ಲ ಅನ್ನಕತ್ತಾನ. ಡೋರ್ ಹತ್ರ ಕೂತ ನೋಡಾತಿಲ್ ನೋಡ್ರಿ. ಈಗಂತೂ ಫುಲ್ ಹೊರಗಡೆ ಬಂದು ಗೇಟ್ ಹತ್ರ ಬಂದು ನೋಡಾಕತ್ತಾಳ. ಭಯನ ಆಗತ್ತಿಲ್ಲ ಅಂಬಲ್ಲ. ಟೈಮ್ ಆಗೈತಿ ಬರ್ರಿ ಇನ್ನ ಅಂತಂದ್ರೆ ಕೇಳವಲ್ರ ನೋಡ್ರಿ. ನಮ್ಮ ಹಸ್ಬೆಂಡ್ ಅವ್ರ ಮುಂಚೆ ಎಲ್ಲ ಕಲರ್ನ ಆಡ್ತಿರ್ಕಿಲ್ಲ, ಬರೀ ಅಂಜತಿದ್ರ. ಕಲರ್ ಆಡಂಗಿಲ್ಲ ಅಂತಿದ್ರ. ನಾ ಎಷ್ಟು ಫೋರ್ಸ್ ಮಾಡಿದ್ರೂ ಒಟ್ಟ ಆಡ್ತಿರ್ಕಿಲ್ಲ. ಬಟ್ ಈಗ ಒಂದ್ 2 ವರ್ಷದಿಂದ ಅವರೇ ಮನಸ್ ಮಾಡಿ ಆಡಾಕತ್ತಾರ ಖುಷಿಯಿಂದ. ಇವತ್ತಂತೂ ಸಾಕ್ ಬರ್ರಿ ನಂದ್ರು ಬಿಡವಲ್ರನ. ಕಲರ್ ಎಲ್ಲ ಆಡಿ ಆದ್ಮೇಲೆ ಡ್ಯಾನ್ಸ್ ಅಂತೂ ಫುಲ್ ಸಿಕ್ಕಾಪಟ್ಟೆ ಮಾಡಿ ಇದ್ರ. ಮತ್ತ ಇನ್ನೂ ಮಾಡಾಕತ್ತಾರ ನೋಡ್ಬೋದು. ಬರ್ರಿ ಅಂತ ಹೇಳಾತೇನ. ಇನ್ನ ಡಾನ್ಸ್ ಮಾಡ್ತೇನೆ ಅಂತೇಳಿ ಅವ್ರನ್ನ ಕರ್ಕೊಂಡು ಡಾನ್ಸ್ ಮಾಡಾಕತ್ತಾರ. ನಾನ ಪೈಪ್ ಹಚ್ಚಿದ್ನಿ, ಯಾಕಂದ್ರ ಹೆಂಗಾದ್ರೂ ಫುಲ್ ಕಲರ್ ಆಗೈತಿ. ಸೊ ಇಲ್ಲೇನ ಸ್ವಲ್ಪ ಪೈಪ್ ಹಚ್ಚಿ ಇದು ಮಾಡಿದ್ರೆ ಅರ್ಧ ನೀವು ಕ್ಲೀನ್ ಆಗ್ತೀರ ಅಂತೇಳಿ ಪೈಪ್ ಹಚ್ಚಿ ಅವ್ರಿಗೆಲ್ಲ ಈಗ ಉಜ್ಜಾತಿದ್ದೆ. ಆಮೇಲೆ ನಮ್ಮ ಚಿನ್ನು ಇಸ್ಕೊಂಡು ಅವನು ಇದು ಮಾಡಾಕತ್ತಾನ ನೋಡ್ರಿ. ಇಲ್ಲಿ ನಮ್ಮ ಹಸ್ಬೆಂಡ್ ಅವರು ಡ್ಯಾನ್ಸ್ ಮಾಡಾಕತ್ತಾರ. ಸೊ ಫುಲ್ ಎಂಜಾಯ್ ಮಾಡಾಕತ್ತಾರ.
12 ಗಂಟೆ ಆಯ್ತಾ, ಇವಾಗ ಎಲ್ಲ ಬಿಟ್ಟು ಬಂದ್ರು ನೋಡ್ರಿ. ನಾನಂತೂ ಬೆಳಗ್ಗೆಯಿಂದ ಫ್ರೆಶ್ ಆದೇನ, ಜಸ್ಟ್ ಒಂದು ಸ್ವಲ್ಪ ಕಲರ್ ಹಚ್ಕೊಂಡು 2 ಸ್ಟೆಪ್ ಹಾಕಿದ್ನಿ ಅಷ್ಟೇ. ನಂಗೆ ಬಗ್ಗಕ್ಕೆ ಆಗಂಗಿಲ್ಲ ಅಂದ್ಕೂಡ್ಲೆ ಅವರ ಎಲ್ಲ ಇಲ್ಲಿ ಕ್ಲೀನ್ ಮಾಡಕತ್ತಾರ. ಸೊ ಇದಷ್ಟು ಕ್ಲೀನ್ ಮಾಡಿ ಸ್ನಾನ ಮಾಡಕ್ಕೆ ಹೋಗ್ತಾರಂತ. ಫುಲ್ ಸುಸ್ತಾಗತ್ತೈತೆ ನೋಡ್ರಿ, ಕಾಲೆಲ್ಲ ನುಸಾಕತ್ತವ ಅವಾಗಿಂದ. ಅವ್ರ ಜೊತೆ ಎಲ್ಲ ನಿಟ್ನಿ ಅಲ್ಲಿ ಹೊರಗಡೆದು, ಅದಕ್ಕೆ. ಸೊ 12 ಗಂಟೆ ಆದ ತಕ್ಷಣ ಅಂದ್ರೆ ಎಲ್ಲ ಕ್ಲೀನ್ ಮಾಡಿ ಅವರು ಚಿನ್ನೂನ್ ಕರ್ಕೊಂಡು ಸ್ನಾನ ಮಾಡಕ್ಕೆ ಹೋದರು. ನಾನು ಇವಾಗ ಜಸ್ಟ್ ಬಾಂಡೆ ಎಲ್ಲ ತಿಕ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ. ಆಮೇಲೆ 3:20ಕ್ಕೆ ನೈತದ ಗ್ರಹಣ. ಸೊ ಎಲ್ಲ ಕ್ಲೀನ್ ಮಾಡಿದನ ನೋಡ್ಬೋದು, ಎಲ್ಲ ಕ್ಲೀನ್ ಆಗೈತಿ. ಈಗ ಮಧ್ಯಾಹ್ನ ಊಟಕ್ಕೆ ಅನ್ನ ಮತ್ತು ಸಾಂಬಾರು ಐತಿ. ಆಮೇಲೆ ಬಿಸಿನೀರನ್ನು ಕಾಸಿಟ್ಕೊಂಡೇನೆ ನಂಗೆ ಕುಡಿಯಾಕ. ಮತ್ತೇನಂದ್ರೆ ಈಗ ಒಂದು ಆ್ಯಪಲ್ಲು, ಒಂದು ಮೂಸಂಬಿ ಕಟ್ ಮಾಡಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ತಿನ್ಬೇಕಂಥೇಳಿ ಬಂದೆ. ಏನಂದ್ರೆ ಏನೂ ತಿನ್ನಬಾರ್ದು ಅಂತ ಹೇಳಿದಾರೆ ನೋಡ್ರಿ. ಬಟ್ ಪ್ರೆಗ್ನೆಂಟ್ ಇದ್ದವರು ಹಂಗೆ ಇರೋಕ್ಕಂತೂ ಆಗಂಗಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ನೀರದು ಕುಡಿಬಹುದು. ಊಟ ಮಾಡಲಿಲ್ಲ ಅಂದರೂ ಒಂದು ಸ್ವಲ್ಪ ನೀರದು ಕುಡಿಬಹುದು. ಮೊದಲ ಬೇಸಿಗೆಗಾಲ ಸ್ಟಾರ್ಟ್ ಆಗಿತ್ತು ಈಗ. ಸೊ ಈಗ ಫ್ರೂಟ್ಸ್ ಇದು ಮಾಡಿಕೊಂಡು ತಿಂತೇನು, ತಿಂದು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡಿ ಆಮೇಲೆ ಕುತ್ಕೊಂಡು ಬಿಡ್ಬೇಕು ನೋಡ್ರಿ. ನಾನು ನಡಕ್ಕೆ ಬೇದಲ್ ತಗೊಂಡು ಈಗ ಬರ್ಬೇಕಂತ ನೋಡಿ. ಹಾಂ ಮಲೈಕ ಮಾಡತ್ತಿದ್ದೆ ಟಗರು ಬರ್ತಿ ಟಗರು. ಇನ್ನೊಂದು ಯಾವ್ದು ಇನ್ನೊಂದು ಸುದೀಪಂದು ಯಾರು ಗೊತ್ತಾ, ಬುರ್ಜಿ ಮಾಡಕತ್ತಾರ. ರೊಟ್ಟಿ ಚಪಾತಿ ಅದ್ರ ಜೊತೆ ಬುರ್ಜಿ ಇಲ್ಲ, ಅದಕ್ಕೆ ಪಲ್ಯ ಮಾಡ್ಬೇಕಂದ್ರೆ ಅದು ಬೇಡ, ಎಗ್ಗದ ಬರ್ಗರು ಅಂಥೇಳಿ. ಮತ್ತಿನ್ನು ಸಾಯಂಕಾಲ ನಾನು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಮತ್ತು ಮನೆ ಕ್ಲೀನ್ ಮಾಡ್ಕೊಂಡು ದೇವ್ರ ಪೂಜೆ ಅದು ಮಾಡ್ಬೇಕು. ಆಮೇಲೆ ಊಟ ಮಾಡ್ಬೇಕು. ಗ್ರಹಣ ಇರೋದ್ರಿಂದ ಒಬ್ಬಾಕಿಗೆ ಕಷ್ಟ ಆಗ್ತದೆ. ಮತ್ತು ಏನಾದರೂ ಹೆಲ್ಪ್ ಮಾಡಿದ್ರಾಯ್ತು, ಒಬ್ಬಾಕಿಗೆ ಕೂಡಾಕೂ ಆಗಂಗಿಲ್ಲ ಅಂತ ಹೇಳಿ ಮಮ್ಮಿ ಬಂದಾರ ನೋಡ್ರಿ. ಸೊ ಎಲ್ಲ ಕೆಲಸ ಆಗಿತ್ತು, ಮಲ್ಕೊಂಡಿದ್ದಾರೆ ಟಿ ವಿ ನೋಡ್ಕೋತ. ನಾನು ಕೂಡ ಟಿ ವಿ ನೋಡಕತ್ತೇನೆ. ಯಾಕಂದ್ರೆ ಈ ಗ್ರಹಣ ಟೈಮ್ದಾಗ ಮಲ್ಕೋಬಾರ್ದ, ಕಣ್ಣು ಮುಚ್ಚಬಾರ್ದ, ಏನೂ ಕೆಲಸ ಮಾಡಬಾರ್ದ. ಅದಕ್ಕೆ ಅಟ್ಲೀಸ್ಟ್ ಟಿ ವಿ ಹಚ್ಕೊಂಡು ಕೂತ್ರೆ ಟೈಮ್ ಪಾಸ್ ಆಗ್ತದೆ ಅಂತ ಹೇಳಿ ಅಪ್ಪಂದು ಆಕಾಶ್ ಮೂವಿ ಹಚ್ಕೊಂಡು ಕೂತಿದ್ದೇವೆ ನೋಡ್ರಿ. ಭಾರಿ ಅದ ಇದು. ಸೊ ಸಂಜೆವರೆಗೂ ಹೇಗಾದರೂ ಮಾಡಿ ಈ ಒಂದು ದಿನಾನ ಕಳಿಬೇಕು. ಭಾಳ ಕಷ್ಟ ನೋಡ್ರಿ ಕುತ್ಕೊಳ್ಳೋದಂದ್ರೆ. 3 hour 4 hour ಬೆಂಡ್ ಭಾಳ ನೋಸ್ತದ. ಗ್ರಹಣ ಮುಗಿದ ಕೂಡಲೇ ಅಂದ್ರೆ ಸ್ನಾನ ಮಾಡಕ್ಕೆ ಹೋಗಿದ್ದೆ ನೋಡ್ರಿ. ಸೊ ಸ್ನಾನ ಮಾಡಿಕೊಂಡು ಕೆಳಗೆ ಹೊಂಟಿದ್ದಾನೆ. ನಡು ಬೇತರೆ ತಗೊಂಡೇನೆ, ಹೆಂಗೆ ಕಾಣತ್ತೇನೆ. ಎಲ್ಲ ಚಲಿದಿಲ್ಲ ಚಿನ್ನು ಇಲ್ಲೇ. ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ನಾನು ದೇವ್ರಿಗೆ ಪೂಜೆ ಮಾಡತ್ತೆ ನೋಡ್ರಿ. ಯಾಕಂದ್ರೆ ಗ್ರಹಣ ಇರ್ತದಲ್ಲ, ಗ್ರಹಣ ಮುಗಿದ ತಕ್ಷಣ ಅಂದ್ರೆ ನಾವೇನು ಸ್ಲ್ಯಾಬ್ ಮ್ಯಾಗ ಅನ್ನ ಮೊಸರು ಕಲಸಿಟ್ಟಿರ್ತೀವಲ್ಲ ಅದನ್ನೆಲ್ಲ ತೆಗೆದಿಡ್ಬೇಕು. ಇಟ್ಟು ಸ್ನಾನ ಮಾಡಿ ಆಮೇಲೆ ದೇವ್ರ ಪೂಜೆ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿ ಊಟ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಆಮೇಲೆ ಏನಾದರೂ ತಿಂತೇನೆ. 7 ಗಂಟೆಗೆ ಗ್ರಹಣ ಮುಗೀತು ನೋಡ್ರಿ. ಸೊ ಅದಕ್ಕೆ 7 ಗಂಟೆ ಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮುಗಿಸ್ಕೊಂಡು ಬಂದು ಅಡುಗೆ ಮಾಡಿ ತಿನ್ಬೇಕಂದ್ರೆ ಲೇಟ್ ಆಗ್ತದೆ. ಹೊಟ್ಟೆ ಭಾಳ ಹಸಿವಾಗಿರ್ತದೆ ಈಗೀಗ ಅಂಥೇಳಿ ನಮ್ಮ ಹಸ್ಬೆಂಡ್ ಅವರು ಹೊರಗಡೆಯಿಂದ ಮಮ್ಮಿನ ಬಿಟ್ಟು ಬರಬೇಕಾದ್ರೆ ವಡಾಪಾವು, ಆಮೇಲೆ ಬ್ರೆಡ್ ಬಜ್ಜಿ, ಆಮೇಲೆ ಪೊಟ್ಯಾಟೊ ಬಜ್ಜಿ ಅದು ತೊಗೊಂಡು ಬಂದಿದ್ರು. ಸೊ ತಿಂದು ಕೂಡಲೇ ಇವಾಗ ಹೊಟ್ಟೆ ತುಂಬಿತು. ಇಲ್ಲಾಂದ್ರೆ ಅಡುಗೆ ಮಾಡೋವರೆಗೆ ನನಗೆ ಭಾಳ ಅಂದ್ರೆ ಭಾಳ ಹಸಿವಾಗ್ತಿತ್ತು, ತ್ರಾಸ ಆಗ್ತಿತ್ತು. ಸೊ ಇನ್ಮೇಲೆ ನಾನು ಅಡುಗೆ ಮಾಡಬೇಕು. ಇವಾಗ ತಿಂದೇವಲ್ಲ, ಈಗ ಲೈಟಾಗಿ ತಿಂದೇವು ಅಂದ ಕೂಡಲೇ ಹೊಟ್ಟೆ ಶಾಂತ ಆಗೈತಿ. ಫುಲ್ ಟಯರ್ಡ್ ಆಗಿದ್ದೇನೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಬಾಯ್.